ನಾನೇಜಂಬ ಭಾವ ನಾಶವಾಯಿತು. ನಾನು ಹಿಂದೂ ವಿರೋಧಿ. ಹಿಂದುತ್ವದ ಫ್ಯಾಕ್ಟರಿ ಆಗುತ್ತದೆ. ದಿಸ್ ಕಂಟ್ರಿ ಕೆನಾಟ್ ಬಿ ಮೇಡ್ ಇಟ್ ಆಸ್ ಹಿಂದೂ ರಾಷ್ಟ್ರ. ಎಲ್ಲ ಹಾಕಕ್ ಹೋಗಿರೋದು ಮುಸಲ್ಮಾನ್ ಏರಿಯಾದಲ್ಲಿ ಹಾಕಕ್ ಹೋಗಿದ್ದಾರೆ. ಈಗ ಹಿಂದೂ ದೇವರುಗಳ ನೆನಪಾಯ್ತೆ ಸಿದ್ದಣ್ಣ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲಿನಿಂದಾನು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಕೊಂಡೇ ಬಂದವರು. ನಾನು ಹಿಂದೂ ವಿರೋಧಿ, ನಾನು ಹಿಂದೂ ವಿರೋಧಿ, ನಾನು ಹಿಂದೂ ವಿರೋಧಿ. ಕೊನೆಗೊಮ್ಮೆ ನಾನು ಹಿಂದುತ್ವದ ವಿರೋಧಿ ಅಂತ ಕೂಡ ಅವರೇ ಹೇಳ್ಕೊಂಡಿದ್ರು. ಆದರೆ ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ, ಹಿಂದುತ್ವದ ವಿರೋಧಿ, ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಈ ದೇಶವನ್ನ ಹಿಂದೂ ದೇಶವನ್ನಾಗಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಬರೀ ಹಿಂದೂಗಳ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಿಲ್ಲ, ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಲ್ಲ. ದಿಸ್ ಕಂಟ್ರಿ ಕೆನಾಟ್ ಬಿ ಮೇಡ್ ಇಟ್ ಆಸ್ ಹಿಂದೂ ರಾಷ್ಟ್ರ. ಕುಂಕುಮ ಹಾಕಿಕೊಂಡವರನ್ನ ಕಂಡ್ರೆ ಭಯ ಆಗುತ್ತೆ ಅಂತ ಹಿಂದೂ ಸಂಸ್ಕೃತಿಯನ್ನ ವ್ಯಂಗ್ಯ ಮಾಡಿದ್ರು. ಕುಂಕುಮ ಹೊಡ್ಕೊಂಡಿದ್ದೀರ ಸರಿ ಮಾಡ್ತೀಯಾ? ಈ ತರ ಕುಂಕುಮ ಹೊಡ್ಕೊಳ್ಳೋಕಂದ್ರೆ ಭಯ ನನಗೆ, ಈ ತರ ಕುಂಕುಮ ಹೊಡ್ಕೊಳ್ಳೋಕಂದ್ರೆ ಭಯ ನನಗೆ. ಹಣೆಗೆ ಕುಂಕುಮ ಇಡೋದಕ್ಕೆ ಬಂದಾಗ ಬೇಡ ಅಂತ ದೂರ ತಳ್ಳಿದ್ರು. ತಲೆಗೆ ಹಿಂದೂ ಪೇಟ ತೊಡಿಸೋದಕ್ಕೆ ಹೋದಾಗ ಅದೇನೋ ಅಪಚಾರ ಅನ್ನೋ ಹಾಗೆ ಕೇಸರಿ ಪೇಟವನ್ನ ಕೋಪದಿಂದ ಕಿತ್ತು ಎಸೆದಿದ್ರು. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಧರ್ಮಸ್ಥಳಕ್ಕೆ ಹೋಗುವಾಗ ಮಾಂಸ ತಿನ್ಕೊಂಡು ಹೋಗಿದ್ದು ಅಲ್ಲದೆ ಮಾಂಸ ತಿನ್ಕೊಂಡು ಹೋದ್ರೆ ಏನ್ ತಪ್ಪು ಅಂತ ಉಡಾಫಿಯಾಗಿ ಕೇಳಿದ್ರು. ದೇವರು ಇಂಥದೇ ತಿನ್ಕಬನ್ನಿ ಅಂತ ಹೇಳಿದಾರ? ದೇವರು ಇಂಥದೇ ತಿನ್ನು ಅಂತ ಹೇಳಿದಾರೇನೆ? ಹೀಗೆ ಅಲ್ಪಸಂಖ್ಯಾತರನ್ನ ಓಲೈಸೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪದೇ ಪದೇ ಹಿಂದೂ ಧರ್ಮವನ್ನ ಕಡೆಗಣಿಸ್ತಾ ಬಂದದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ವಿಚಿತ್ರ ಅಂದ್ರೆ ಅದೇ ಸಿದ್ದರಾಮಯ್ಯನವರು ಈಗ ಹಿಂದೂ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಕಾರಣ ಭ್ರಷ್ಟಾಚಾರದ ಆರೋಪ ಹಾಗೂ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿ ಹೋಗುವಂತಹ ಭೀತಿ. ಯಾವ ಹಿಂದೂ ದೇವರುಗಳನ್ನ ಉಡಾಫೆ ಮಾಡಿಕೊಂಡು ಬಂದಿದ್ರೋ ಈಗ ಅದೇ ದೇವರುಗಳ ಪಾದಕ್ಕೆ ಶರಣಾಗಿ ಕಾಪಾಡಿ ಅಂತ ಬೇಡಿಕೊಳ್ತಿದ್ದಾರೆ. ನಮಸ್ತೆ ಜಗದೇಕ ಮಾತಃ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಇದಕ್ಕೆ ತಾನೆ. ಈ ಹಿಂದೆ ವ್ಯಂಗ್ಯವಾಗಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ದೇವರು ಹೇಳಿದ್ದಾನ ಅಂತ ಕೇಳಿದ ಸಿದ್ದರಾಮಯ್ಯನವರಿಗೆ ಈಗ ದೇವಸ್ಥಾನಕ್ಕೆ ಬಾ ಅಂತ ಯಾವ ದೇವರು ಕರೆದಿದ್ದಾರೋ ಗೊತ್ತಿಲ್ಲ. ಈ ಹಿಂದೆ ಹಿಂದೂ ಪದ್ಧತಿಯನ್ನ ಧಿಕ್ಕರಿಸಿಕೊಂಡು ಬಂದಿದ್ದ ಸಿದ್ದರಾಮಯ್ಯನವರು ಮಸೀದಿ ಅಥವಾ ದರ್ಗಾಗಳಿಗೆ ಹೋದಾಗ ಮಾತ್ರ ಇನ್ನಿಲ್ಲದ ಭಯಭಕ್ತಿಯಿಂದ ನಡೆದುಕೊಳ್ತಾ ಇದ್ರು. ಅವರು ಟೋಪಿ ಕೊಡ್ಲಿ, ಉಡುಗೆ ಕೊಡ್ಲಿ ತುಂಬಾ ಶ್ರದ್ಧೆಯಿಂದ ಧರಿಸ್ಕೊಳ್ತಾ ಇದ್ರು. ಹಿಂದೂಯೇತರ ಯಾವುದೇ ಧರ್ಮದ ಬಗ್ಗೆ ಸಿದ್ದರಾಮಯ್ಯನವರು ಯಾವತ್ತೂ ಅಪ್ಪಿತಪ್ಪಿ ಕೂಡ ಹಗುರವಾಗಿ ಮಾತನಾಡಿದ್ದೇ ಇಲ್ಲ. ಇನ್ನು ವ್ಯಂಗ್ಯ ಉಡಾಫೆಯ ಮಾತು ದೂರಾನೇ ಉಳಿತು ಬಿಡಿ. ಆದ್ರೆ ಯಾವಾಗ ಮೂಢ ಹಗರಣ ಉರುಳಾಗ್ತಾ ಬಂತೋ, ಯಾವಾಗ ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಿದ್ರು, ಆಗ ಸಿದ್ದರಾಮಯ್ಯನವರಿಗೆ ಅನಿವಾರ್ಯ ಆಗಿತ್ತು ಹಿಂದೂ ದೇವರುಗಳೇ ಅನ್ನೋದು ವಿಚಿತ್ರ ಆದ್ರೂ ಕೂಡ ಸತ್ಯ. ಅದರಲ್ಲೂ ಸಿದ್ದರಾಮಯ್ಯನವರ ಪತ್ನಿ ದೈವಭಕ್ತೆ ಅನ್ನೋದು ರಹಸ್ಯವೇನೂ ಅಲ್ಲ. ಈ ಹಿಂದೆಯೂ ಅವರು ಮನೆಯಲ್ಲಿ ಪೂಜೆ ಪದ್ಧತಿಗಳನ್ನ ಮಾಡಿದಾಗ ಸಿದ್ದರಾಮಯ್ಯನವರು ರಹಸ್ಯವಾಗಿ ಭಕ್ತಿಯಿಂದ ಭಾಗವಹಿಸ್ತಾ ಇದ್ರು. ಹೊರಗೆ ತೋರಿಸ್ಕೊಳ್ತಾ ಇದ್ದದ್ದೇ ಬೇರೆ ರೀತಿಲಿ. ಎಡಪಂಥೀಯವರ ಪಟಾಲಮ್ಮು ನಾಸ್ತಿಕ ವಂಧಿಮಾಗದ್ರು ಹಾಗೂ ಅಲ್ಪಸಂಖ್ಯಾತರ ನಡುವೆ ಹೀರೋ ಆಗೋದಕ್ಕೆ ಹೋಗೋ ಸಿದ್ದರಾಮಯ್ಯನವರಿಗೆ ಟಾರ್ಗೆಟ್ ಆಗಿದ್ದೇ ಹಿಂದೂ ಧರ್ಮ, ದೇವರು ಹಾಗೂ ನಂಬಿಕೆಗಳು. ಈಗ ಪ್ರಕರಣ ಹೈಕೋರ್ಟ್ ಅಂಗಳಕ್ಕೆ ಹೋದ್ಮೇಲಂತೂ ಸಿದ್ದರಾಮಯ್ಯನವರು ಅಪ್ಪಟ ಆಸ್ತಿಕರಾಗಿ ಬದಲಾಗ್ತಿದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಆದ್ರೆ ಕಾಲ ಹಾಗೂ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಅನ್ನೋದು ನಿತ್ಯ ಸತ್ಯ. ಅದಕ್ಕೆ ಮುಖ್ಯಮಂತ್ರಿಯು ಹೊರತಲ್ಲ ಅನ್ನೋದು ಪರಮ ಸತ್ಯ. ಹೇ ಜಗನ್ಮಾತೃಕೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.